ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲ ಕೃತ್ಯಗಳು, ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 7, 7ನೇ ಅಧ್ಯಾಯ. 7ನೇ ಅಧ್ಯಾಯದಲ್ಲಿ 1ರಿಂದ 29 ವಚನಗಳನ್ನು ಮಾತ್ರ ನಾವು ನೋಡಿಕೊಳ್ಳೋಣ. 7ನೇ ಅಧ್ಯಾಯ ಅಪೊಸ್ತಲ ಕೃತ್ಯ 1ರಿಂದ 29 ವಚನಗಳಲ್ಲಿ ದೇವರ 10 ಕೃತ್ಯಗಳನ್ನು ನಾವು ನೋಡಬಹುದು. 10 acts of God. Acts chapter 7 verses 1 to 29. ಅಪೊಸ್ತಲ ಕೃತ್ಯ 7, Acts chapter 7, 1 to 29, 1ರಿಂದ 29 ವಚನಗಳಲ್ಲಿ ದೇವರ 10 ಕೃತ್ಯಗಳು. ಏನಾಗಿದೆ ಅಂತ ಹೇಳಿದ್ರೆ, ಸ್ಟೆಫನನನ್ನು ಬಂಧಿಸಿದ್ದಾರೆ ಮತ್ತು ಈಗ ಸುಳ್ಳು ಸಾಕ್ಷಿಗಳನ್ನು ಸಿದ್ಧಪಡಿಸಿದ್ದಾರೆ ಮತ್ತು ನ್ಯಾಯಸಭೆಯ ಮುಂದೆ ಅವನನ್ನು ತಂದಿದ್ದಾರೆ. ಆವಾಗ ಪ್ರಧಾನ ಯಾಜಕನು ನ್ಯಾಯಸಭೆಗೆ ತಂದಂಥ ಸ್ಟೆಫನನನ್ನು ನೋಡಿಬಿಟ್ಟು, ಈ ಸಂಗತಿಗಳು ನಿಜವೋ? ಅಂದರೆ ಕೆಲವು ಸುಳ್ಳು ಸಾಕ್ಷಿಗಳನ್ನು ರೆಡಿ ಮಾಡಿಬಿಟ್ಟು, ನಜರೇತಿನ ಯೇಸು ಈ ಸ್ಥಳವನ್ನು ನಾಶ ಮಾಡಿಬಿಡ್ತಾರೆ ಅಂತ ಹೇಳಿಬಿಟ್ಟು, ಮತ್ತು ನಮಗೆ ಒಪ್ಪಿಸಿದ ಮೋಶೆಯ ಪದ್ಧತಿಗಳು ಬದಲಾಯಿಸುತ್ತಾರೆ ಎಂದು ಇವನು ಹೇಳುವುದನ್ನು ನಾವು ಕೇಳಿದ್ದೇವೆ. ಅಂದರೆ ಯೇಸು ಸ್ವಾಮಿ ಬಂದು ಬರುವಿಕೆಯಲ್ಲಿ ಆಗುವಂಥದ್ದು ಪವಿತ್ರ ಸ್ಥಳಕ್ಕೆ ವಿರೋಧವಾಗಿಯೂ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಈ ಸ್ಟೆಫನನ್ನು ಮಾತಾಡ್ತಾನೆ ಅನ್ನುವಂಥ ರೀತಿಯಲ್ಲಿ ಸುಳ್ಳು ಸಾಕ್ಷಿಯನ್ನು ತಗೊಂಡ್ಬಂದು ಹೇಳ್ತಾರೆ. ಆವಾಗ ಪ್ರಧಾನ ಯಾಜಕನು ಈ ಸಂಗತಿಗಳು ನಿಜವೂ ಅಂತ ಹೇಳಿದಾಗ ಸ್ಟೆಫನನನ್ನು ಪ್ರಶ್ನಿಸಿದಾಗ, ಈಗ ಸ್ಟೆಫನನ್ನು ಮಾತಾಡುವಾಗ ಆದಿಕಾಂಡದಿಂದ ಪ್ರಾರಂಭ ಮಾಡಿ ಅನೇಕ ಮುಖ್ಯ ಘಟನೆಗಳನ್ನು ಹಾಗೆ ಮಾತಾಡ್ತಾ ಹಳೆ ಒಡಂಬಡಿಕೆಯ ಮುಖ್ಯ ಪ್ರಧಾನ ವಿಷಯಗಳನ್ನು ಮಾತಾಡ್ತಾನ್ರಿ. ಇದು ಭಾಳ ಆಶ್ಚರ್ಯವಾದಂಥ ಒಂದು ಸಂಗತಿ. ಯಾಕಂತ ಹೇಳಿದ್ರೆ ಬೈಬಲ್ ಇಟ್ಕೊಂಡಿಲ್ಲ. ಈಗ ಬಹುಶಃ ಅವನು ಒಂದು ಬಂಧಿತನಾಗಿ ಅಥವಾ ಅಪರಾಧಿಯಾಗಿ ನಿಂತಿರುವಂಥ ವೇಳೆಯಲ್ಲಿ ಹಾಗೆಯೇ ಮನಸ್ಸಿನಿಂದ ಬೈಬಲನ್ನು ಮಾತಾಡ್ತಾನೆ. ಇದು ನನಗೆ ಭಾಳ ಇಷ್ಟ. ಯಾಕಂತ ಹೇಳಿದರೆ ನಾವು ಬೈಬಲ್ ಇಟ್ಕೊಂಡು ಮಾತಾಡ್ತೇವೆ, ಆದರೆ ಬೈಬಲ್ ಮನಸ್ಸಿನಲ್ಲಿ ಇಟ್ಕೊಂಡು ಮಾತನಾಡಿದ ಸ್ಟೆಫನನು. ಭಾಳ ದೊಡ್ಡ ಒಂದು ಅಧ್ಯಾಯ ಈ 7ನೇ ಅಧ್ಯಾಯ. ಅದಕ್ಕೆ 2 ಭಾಗವಾಗಿ ವಿಭಾಗಿಸಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 60 ವಚನಗಳಿರುವಂಥ ಈ ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯವನ್ನು ನಾವು 1ರಿಂದ 29 ವಚನಗಳಲ್ಲಿ ದೇವರ 10 ಕೃತ್ಯಗಳನ್ನು ಸ್ಟೆಫನ್ ಹೇಳ್ತಾನೆ. ದೇವರು ಅಂತ ದೇವರ ವಾಕ್ಯದಿಂದ, ಹಳೆ ಒಡಂಬಡಿಕೆಯಿಂದ ಮಾತಾಡ್ತಾನೆ. ಮೊದಲನೇದಾಗಿ, ಸ್ಟೆಫನನು, ಸಹೋದರರೇ, ತಂದೆಗಳೇ, ನನ್ನ ಮಾತಿಗೆ ಕಿವಿಗೊಡ್ರಿ. ನಮ್ಮ ಪಿತೃ ಅಬ್ರಹಾಮನು ಹಾರಾನಿನಲ್ಲಿ ವಾಸಿಸುವುದಕ್ಕಿಂತ ಮೊದಲು ಮೆಸೊಪೊಟೇಮಿಯಾದಲ್ಲಿ ಇದ್ದಾಗಲೇ ಮಹಿಮೆಯುಳ್ಳ ದೇವರು ಅವನಿಗೆ ದರ್ಶನ ಕೊಟ್ಟರು. ಹಾಗಾದರೆ ಮೊದಲನೇದಾಗಿ ದೇವರ ಮೊದಲನೇ ಕೃತ್ಯ ಸ್ಟೆಫನನ ಪ್ರಕಾರ ಏನಂದರೆ, ಮಹಿಮೆಯುಳ್ಳ ದೇವರು ದರ್ಶನ ಕೊಟ್ಟದ್ದು. The glorious God appeared. ಅಬ್ರಹಾಮನು ಎಕ್ಸ್ಪೆಕ್ಟ್ ಮಾಡಿದಿಲ್ಲ, ನಿರೀಕ್ಷಿಸಲಿಲ್ಲ. ಆದರೂ ಕೂಡ ದೇವರು ತನ್ನ ಮೊದಲ ಹೆಜ್ಜೆಯನ್ನು, ಮುಂದಾಳತ್ವವನ್ನು, ಪ್ರಾರಂಭ ಹೆಜ್ಜೆಯನ್ನು, ಪ್ರಾರಂಭಿಸುವಿಕೆಯನ್ನು, ಪ್ರಾರಂಭಿಕವಾದ ಹಂತವನ್ನು ಮಾಡಿದ್ರ ಬಗ್ಗೆ
ಗ್ಲೋರಿಯಸ್ ಒನ್, ಮಹಿಮೆಯುಳ್ಳ ದೇವರು ಎಂಬುದಾಗಿ ಆತನು ದರ್ಶನ ಕೊಟ್ಟದ್ರ ಬಗ್ಗೆ ಹೇಳ್ತಾನೆ. ಎರಡನೇದಾಗಿ ಸ್ಟೆಫನ್ ಹೇಳ್ತಾನೆ, ಈಗ ನೀವು ವಾಸಿಸ್ತಿರುವ ಈ ನಾಡಿಗೆ ದೇವರು ಅವನನ್ನು ಬರಮಾಡಿದರು. ಎರಡನೇದಾಗಿ ದೇವರ ಬಗ್ಗೆ, ಮೊದಲನೇದು ದೇವರು ದರ್ಶನ ಕೊಟ್ಟರು, ಈಗ ದೇವರು ಬರಮಾಡಿದರು. ಗಾಡ್ ಬ್ರಾಟ್ ಹಿಮ್. ಯಾರನ್ನು? ಅಬ್ರಹಾಮನನ್ನು. ಹೌದು, ನಮ್ಮನ್ನು ಕೂಡ ದೇವರು ನಾವಿರುವಂಥ ಹಂತದಲ್ಲಿ ಬರಮಾಡಿದ್ದಾನೆ. ನನ್ನ ಜೀವನ ಕೂಡ ನಾನು ಯೋಚನೆ ಮಾಡಿಕೊಳ್ಳುವಾಗ ಏನೂ ಇಲ್ಲದೆ ಇದ್ದ ನನ್ನನ್ನು ದೇವರು ಇಷ್ಟುವರೆಗೆ ಬರಮಾಡಿದ್ದಾನೆ. ನನಗೆ ನೆನಪಿದೆ, OM ಟೀಮ್ನಲ್ಲಿ ಸೇರಿದಾಗ ನನಗೆ ಸೂಟ್ಕೇಸ್ ಸಹ ಇರಲಿಲ್ಲ. ಹಳೆಯ ಒಂದು ಶೋಲಾಪುರ್ ಬೆಡ್ಶೀಟ್ನಲ್ಲಿ ನನ್ನ ಒಂದು ಬೈಬಲನ್ನು, ಟೂತ್ಪೇಸ್ಟನ್ನು, ಸೋಪನ್ನು, ಕೆಲವು ಪುಸ್ತಕಗಳನ್ನಿಟ್ಟು ಒಂದೆರಡು ವಸ್ತ್ರ ಗಂಟು ಕಟ್ಟಿಕೊಂಡು OMಗೆ ಸೇರಿದ್ದೆ, ನಾನು ನೆನಪಿದೆ. ಆದ ಕಾರಣ ದೇವರು ನಮ್ಮನ್ನು ಕರೆದು, ಅಬ್ರಹಾಮನನ್ನು ಕರೆದು, ಈಗ ದೇವರು ಅವನನ್ನು ಬರಮಾಡಿದನಂತ ಹೇಳ್ಬಿಟ್ಟು 4ನೇ ವಚನದಲ್ಲಿ, ಅಪೊಸ್ತಲಕೃತ್ಯ 7:4. ಅಷ್ಟೇ ಅಲ್ಲ, 5ನೇ ವಚನ, ಅಪೊಸ್ತಲಕೃತ್ಯ 7ನೇ ಅಧ್ಯಾಯ 5ನೇ ವಚನದಲ್ಲಿ, ಅಪೊಸ್ತಲಕೃತ್ಯ 7ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡ್ತಾ ಇರುವಂಥದ್ದು ಏನಂದರೆ, ದೇವರ 10 ಕೃತ್ಯಗಳು, 10 ಆ್ಯಕ್ಟ್ಸ್ ಆಫ್ ಗಾಡ್. ಅದರಲ್ಲಿ 3ನೇ ಕೃತ್ಯ, ದೇವರ ಕೃತ್ಯ ಏನಂದರೆ, ದೇವರು ಅವನಿಗೆ ಇಲ್ಲಿ ಕಾಲಿಡುವಷ್ಟು ಸ್ಥಳವನ್ನಾಗಲಿ ಯಾವುದೇ ಬಾಧ್ಯಸ್ಥಿಕೆಯನ್ನಾಗಲಿ ಕೊಡಲಿಲ್ಲ. ಹೌದು, ಯಾಕಂದರೆ ಆ ಸಂದರ್ಭದಲ್ಲಿ, ಆ ಕಾಲದಲ್ಲಿ, ಆ ಸಮಯದಲ್ಲಿ ಅಬ್ರಹಾಮನಿಗೆ ಮಕ್ಕಳಿರಲಿಲ್ಲ. ಆವಾಗ ದೇವರು ಏನು ಕೊಡಲಿಲ್ಲ. ಆದ ಕಾರಣ ಅದು ದೇವರು ಒಂದು ನಡೆಸುವಿಕೆ ಪ್ರಾರಂಭದಲ್ಲಿ, ಅನಂತರ ಕೊಟ್ಟರು. ಆದ ಕಾರಣ ಅದನ್ನು ನೆನಪು ಮಾಡಿಕೊಂಡು ಸ್ಟೆಫನನ್ನು ಈ ಮಾತನ್ನು ಹೇಳ್ತಾ ಇದ್ದಾನೆ. ಅದು ಒಂದು ಆದಿಕಾಂಡ ಪುಸ್ತಕ ನೋಡಿಕೊಂಡು ಹೇಳ್ತಾ ಇಲ್ಲ, ಸ್ಟೆಫನನ್ನು ಹಾಗೆ ನ್ಯಾಯಸಭೆಯ ಮುಂದೆ ನಿಂತುಕೊಂಡು ಮಾತಾಡ್ತಾ ಇದ್ದಾನ್ರಿ. ಆನಂತರ 6ನೇ ವಚನ, ಅಪೊಸ್ತಲಕೃತ್ಯ 7ನೇ ಅಧ್ಯಾಯದ 6ನೇ ವಚನದಲ್ಲಿ, ಇದಲ್ಲದೆ ದೇವರು ಅಬ್ರಹಾಮನೊಂದಿಗೆ ಮಾತನಾಡಿ. ಹೌದು, ದೇವರು ದರ್ಶನ ಕೊಟ್ಟರು, ಅನಂತರ ಬರಮಾಡಿದರು. ಅನಂತರ ನಡೆಸುವಿಕೆಯಲ್ಲಿ ದೇವರು ಕೆಲವು ಅನುಭವವನ್ನು ಅವನಿಗೆ ಕೊಟ್ಟರು. ಅದಾದ ನಂತರ ದೇವರೀಗ ಮಾತಾಡ್ತಾರೆ. ಈಗಾಗಲೇ ಒಂದು ಸರಿ ಮಾತಾಡಿದರು, ನಿನ್ನ ದೇಶವನ್ನು, ಬಂಧುಗಳನ್ನು ಬಿಟ್ಟು ತಾನು ತೋರಿಸುವಂಥ ಸ್ಥಳಕ್ಕೆ ಹೋಗಂತ ಹೇಳ್ಬಿಟ್ಟು. ಆದರೆ ಈಗ ದೇವರು ಮತ್ತೆ ಮಾತಾಡ್ತಾರೆ. ಇದಲ್ಲದೆ ದೇವರು ಅಬ್ರಹಾಮನೊಂದಿಗೆ 6ನೇ ವಚನ, ಅಪೊಸ್ತಲಕೃತ್ಯ 7ನೇ ಅಧ್ಯಾಯ 6ನೇ ವಚನದಲ್ಲಿ ಮಾತಾಡಿ, ನಿನ್ನ ಸಂತತಿಯವರು ತಮ್ಮದಲ್ಲದ ದೇಶದಲ್ಲಿ ಪ್ರವಾಸಿಗಳಾಗಿರುವರು. ಆವಾಗ ದೇವರು ಏನು ಕಾಲಿಡುವಷ್ಟು ಸ್ಥಳ ಕೂಡ ಕೊಟ್ಟಿರಲಿಲ್ಲ. ಆದರೆ ಈಗ ದೇವರು ಕೊಟ್ಟಿದ್ದೇನು, ವಾಗ್ದಾನ ಕೊಟ್ಟರು. ನಿನ್ನ ಸಂತತಿಯವರು ತಮ್ಮದಲ್ಲದ ದೇಶದಲ್ಲಿ ಪ್ರವಾಸಿಗಳಾಗಿರುವರು. ಅಂದರೆ ಇದು ಅವರ ಒಂದು ಕಠಿಣ ಸ್ಥಳ, ಕಠಿಣ ಅನುಭವ. ಕಾನಾನ್ ದೇಶಕ್ಕೆ ಬರುವುದಕ್ಕೆ ಮುಂಚಿತವಾಗಿದ್ದಂಥ ಐಗುಪ್ತ ದೇಶದ ತಮ್ಮದಲ್ಲದ ದೇಶದಲ್ಲಿ ಪ್ರವಾಸಿಗಳಾಗಿರುವರು. ಅವರಲ್ಲಿ ಗುಲಾಮರಾಗಿ 400 ವರ್ಷಗಳವರೆಗೆ ದಬ್ಬಾಳಿಕೆ ಗುರಿಯಾಗುವರು ಅಂತ ಹೇಳ್ಬಿಟ್ಟು ದೇವರು ಮಾತನಾಡಿದ್ದಂಥ ಒಂದು ವಿಷಯವನ್ನು ಸ್ಟೆಫನನು ಅಬ್ರಹಾಮನೊಂದಿಗೆ ಮಾತನಾಡಿದ್ದನ್ನು ಈಗ ನ್ಯಾಯಸಭೆಯ ಮುಂದೆ ಹೇಳ್ತಾನ್ರೆ. ಈಗ 12ನೇ ಅಧ್ಯಾಯಕ್ಕೆ ಬಂದಿದ್ದ ಆದಿಕಾಂಡ 12ಕ್ಕೆ, ಅನಂತರ ಈಗ ಆದಿಕಾಂಡ 15ನೇ ಅಧ್ಯಾಯಕ್ಕೆ ಬಂದಿರ್ತಾನೆ. ಹಾಗೆ ಆದಿಕಾಂಡ 15, 13, 14ನೇ ವಚನಕ್ಕೆ ಬಂದುಬಿಟ್ಟು ಹೇಳಿ ಈಗ ದೇವರ ಬಗ್ಗೆ ಇನ್ನೊಂದು ಮಾತನ್ನು ಕೂಡ ಹೇಳ್ತಾ ಇದ್ದಾನೆ. 7ನೇ ವಚನ, ಅಪೊಸ್ತಲಕೃತ್ಯ 7ನೇ ಅಧ್ಯಾಯ 7ನೇ ವಚನದಲ್ಲಿ,
ಒಟ್ಟು ಅಪಸ್ಕೃತ್ಯ 10ನೇ ಅಂದರೆ 7ನೇ ಅಧ್ಯಾಯದಲ್ಲಿ ದೇವರ 10 ಕೃತ್ಯಗಳನ್ನು 10 ಆ್ಯಕ್ಟ್ಸ್ ಆಫ್ ಗಾಡ್ ನಾವು ನೋಡಿಕೊಳ್ತಿದ್ದೇವೆ. ಈಗ 5ನೇ ದೇವರ ಕೃತ್ಯ ನೋಡಿಕೊಳ್ಳೋಣ. ದೇವರು ಏನು ಮಾಡಿದ್ರು ಅಂತ 7ನೇ ವಚನದಲ್ಲಿ ಅದೇನಂತ ಹೇಳಿದರೆ, ಅವರು ಗುಲಾಮರಾಗಿ ಸೇವೆ ಸಲ್ಲಿಸ್ತಿದ್ದ ದೇಶಕ್ಕೆ ನ್ಯಾಯ ತೀರಿಸುವೆನು. ಅನಂತರ ದೇವರು ಹೇಳ್ತಾರೆ, ಅವರು ಹೊರಟು ಬಂದು ಈ ಸ್ಥಳದಲ್ಲಿ ನನ್ನನ್ನು ಆರಾಧಿಸುವರು ಎಂದು ದೇವರು ಅಬ್ರಹಾಮನಿಗೆ ಹೇಳಿದನು. ಈಗ ಆದಿಕಾಂಡ 12 ಆಯಿತು, ಸ್ತೆಫನನ್ನು ಮಾತನಾಡುವಾಗ. ಆದಿಕಾಂಡ 15ನೇ ಅಧ್ಯಾಯ ಆಯಿತು, ಸ್ತೆಫನನ್ನು ಮಾತನಾಡುವಾಗ ನ್ಯಾಯಸಭೆ ಮುಂದೆ. ಈಗ ವಿಮೋಚನ ಕಾಂಡಕ್ಕೆ ಬಂದಿದ್ದಾನೆ ರೀ. ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ದೇವರು ಪಸ್ಕ ಅವೆಲ್ಲ ಮಾಡಿ ಬಿಡುಗಡೆ ಮಾಡಿದರು ಅನ್ನುವಂಥ ಒಂದು ವಿಷಯವನ್ನು ಪ್ರವಾದನೀಯವಾಗಿ ಹೇಳ್ತಿದ್ದಾನೆ. ಪ್ರವಾದನೀಯವಾಗಿ ದೇವರು ಪ್ರವಾದಿಸಿದರು. ಅದನ್ನೇ ನಾನು ನ್ಯಾಯ ತೀರಿಸುವೇನು. ಅಂದರೆ ಎಷ್ಟು ಕಾಲ ಅಂತ ಅದನ್ನು ಕೂಡ ಹೇಳ್ತಾರೆ. ಆದರೆ ಭಾಳ ಕಾಲನೇ ಇದು, 400 ವರ್ಷಗಳು. ದೇವರು ಆದಿಕಾಂಡ 15ರಲ್ಲಿ 400 ವರ್ಷಗಳು ಅಂತ ಹೇಳ್ತಾರೆ. ಆದರೆ ಅವರು ಇನ್ನೂ ಒಂದು 30 ವರ್ಷ ಎಕ್ಸ್ಟ್ರಾ ಅಲ್ಲೇ ಇದ್ದುಬಿಟ್ರು. ಅದನ್ನು ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 430 ವರ್ಷಗಳಾದ ಮೇಲೆ ಹೊರಟು ಹೋದ್ರು ಅಂತ ಹೇಳ್ಬಿಟ್ಟು. ಇರಲಿ, ದೇವರ ಪ್ರವಾದನೆ ಬಗ್ಗೆ ದೇವರ 10 ಕೃತ್ಯಗಳನ್ನು ಅಪಸ್ಕೃತ್ಯ 7ನೇ ಅಧ್ಯಾಯದಿಂದ ನಾವು ನೋಡ್ಕೊಳ್ತೀವಿ. ಈಗಾಗಲೇ 5 ಮುಗೀತು, ಇನ್ನೂ ಕೂಡ ಒಂದು 5 ಕೃತ್ಯಗಳ ದೇವರ ಕೃತ್ಯಗಳಿದೆ. ಅದರಲ್ಲಿ 6ನೇ ಕೃತ್ಯ ಏನಂತ ಹೇಳಿದರೆ, ದೇವರು 8ನೇ ವಚನ, ಅಪಸ್ಕೃತ್ಯ 7ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರು ಅಬ್ರಹಾಮನಿಗೆ ಸುನ್ನತಿಯ ಒಡಂಬಡಿಕೆಯನ್ನು ದಯಪಾಲಿಸಿದರು. ಹೌದು, ಸುನ್ನತಿಯ ಒಡಂಬಡಿಕೆಯನ್ನು ದೇವರು ದಯಪಾಲಿಸಿದರು ಅಂತ ಹೇಳ್ಬಿಟ್ಟು ನೋಡುವಾಗ ಅದು ಭಾಳ ಪ್ರಾಮುಖ್ಯವಾದಂಥ ಒಂದು ಒಡಂಬಡಿಕೆ. ಯಾಕಂತ ಹೇಳಿದರೆ ಆ ಬಗ್ಗೆ ಪೌಲನು ತಿಳಿಸುವಾಗ ಸ್ವಲ್ಪ ವಿವರಿಸ್ತಾನೆ. ಅದನ್ನು ನಾವು ನೋಡಿಕೊಳ್ಳೋಣ. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಅದೇನಂತ ಹೇಳಿದರೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯ 3:3. ಫಿಲಿಪಿ 3:3. ಯಾಕೆಂದರೆ ದೇವರ ಆತ್ಮನಿಂದ ಆರಾಧಿಸುವವರು, ಯೇಸು ಕ್ರಿಸ್ತನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ಭರವಸೆ ಇಡದವರೂ ಆದ ನಾವೇ ಸುನ್ನತಿ ಆಗಿದ್ದೇವೆ. ಹಾಗಾದರೆ ಸುನ್ನತಿ ಅಂದರೆ ಒಂದು ಸಂಗತಿ ಅಂದರೆ ಶರೀರ ಸಂಬಂಧದಲ್ಲಿ ಭರವಸೆ ಇಲ್ಲ. ನಿನ್ನ ಶರೀರದಲ್ಲಿ ನೀನು ಭರವಸೆ ಇಡಬೇಡ, ಅಥವಾ ನಿನ್ನ ಮೇಲೆ ನೀನು ಆತ್ಕೊಳ್ಳಬೇಡ. ನಿನ್ನ ಸ್ವಬುದ್ಧಿಯ ಮೇಲೆ ಆತ್ಕೊಳ್ಬೇಡ, ದೇವ್ರ ಮೇಲೆ ಆತ್ಕೊ ಎಂಬಂಥ ಒಂದು ಒಡಂಬಡಿಕೆ ಅದು. ಆದರೂ ಕೂಡ ಅನೇಕ ಸಾರಿ ನಾವು ನಮ್ಮ ಮೇಲೆ ನಾವು ಆತ್ಕೊಂಡ್ಬಿಡ್ತೇವೆ, ತಪ್ಪು ಮಾಡ್ತೇವೆ, ತಿಳಿದು ಮಾಡ್ತೇವೆ, ತಿಳಿಯದೆ ಮಾಡ್ತೇವೆ. ದೇವರು ನಮಗೆ ಸಹಾಯ ಮಾಡಲಿ. 7ನೇದಾಗಿ ಅಪಸ್ಕೃತ್ಯ 7ನೇ ಅಧ್ಯಾಯದಲ್ಲಿ ದೇವರ 10 ಕೃತ್ಯಗಳನ್ನು ನೋಡಿಕೊಳ್ತಿದ್ದೀವಿ. ಅದರಲ್ಲಿ 7ನೇ ಒಂದು ಕೃತ್ಯ ಏನಂತ ಹೇಳಿದರೆ, ದೇವರು ಜೊತೆಗಿರುವಂಥದ್ದು. ಅಬ್ರಹಾಮನ ಬಗ್ಗೆ ಆಯಿತು, ಈಗ ಯಾಕೋಬನ ಬಗ್ಗೆ ಆಯಿತು, ಮತ್ತು 12 ಮಂದಿ ಪಿತೃಗಳಿಗೆ ತಂದೆಯಾದಂಥ ಯಾಕೋಬನ ವಿಷಯದಲ್ಲಿ ಯೋಸೇಫನ ಬಗ್ಗೆ ಈಗ ಈ ಸ್ಟೆಫನನ್ನು ಮಾತಾಡ್ತಾ ಇದ್ದಾನೆ. ಮಾತನಾಡುವಾಗ 9ನೇ ವಚನದಲ್ಲಿ ಯೋಸೇಫನ ಸಹೋದರರು ಅವನ ಮೇಲೆ ಮತ್ಸರ ತಾಳಿ ಅವನನ್ನು ಈಜಿಪ್ಟಿನವರಿಗೆ ಗುಲಾಮನನ್ನಾಗಿ ಮಾರಿಬಿಟ್ರಲ್ಲ, ಆದರೆ ದೇವರು ಅವನೊಂದಿಗೆ ಇದ್ದರು. ಗಾಡ್ ವಾಸ್ ವಿತ್. ಇದು ದೇವರ 7ನೇ ಕೃತ್ಯ. ಒಬ್ಬನೇ ಒಬ್ಬ ವ್ಯಕ್ತಿಯಾಗಿ ಯೋಸೇಫನು 12 ಜನರು ಸಹೋದರರು, ಅದರಲ್ಲಿ ಒಬ್ಬನೇ ಆಗಿ ಇದ್ದಾಗ, ಅದು ಪರದೇಶಕ್ಕೆ ಅವನನ್ನು ಮಾರಾಟ ಮಾಡಿ ಗುಲಾಮನಾಗಿ ಹಕ್ಕಿಲ್ಲದೆ ಹೋಗಿರುವಾಗ, ಭಾಷೆ ಗೊತ್ತಿಲ್ಲದೆ ಹೋಗಿರುವಾಗ ದೇವರು ಅವನೊಂದಿಗೆ ಇದ್ದನು. ಇದು ದೇವರ 7ನೇ ಕೃತ್ಯ. 8ನೇ ದೇವರ ಕೃತ್ಯ ಏನಂತ ಹೇಳ್ಬಿಟ್ಟು ನಾವು ನೋಡುವಾಗ 17ನೇ ವಚನ.
ಅಪೊಸ್ತಲಕೃತ್ಯ 7ನೇ ಅಧ್ಯಾಯ 17ನೇ ವಚನದಲ್ಲಿ ದೇವರು ಅಬ್ರಹಾಮನಿಗೆ ಮಾಡಿದ ವಾಗ್ದಾನದ ನೆರವೇರಿಕೆಯು ಹತ್ತಿರ ಬಂದಾಗ, ವಾವ್, ಹೌದು, ದೇವರು ವಾಗ್ದಾನ ಮಾಡಿಬಿಟ್ಟು ವಾಗ್ದಾನದ ಸಮಯ ಹತ್ತಿರಕ್ಕೆ ಬಂದಾಗ ಅಂತ ಹೇಳ್ಬಿಟ್ಟು, ಅಂದರೆ ದೇವರು ಒಡಂಬಡಿಕೆಯ ದೇವರು ವಾಗ್ದಾನ ನೆರವೇರಿಸುವ ದೇವರು. ಈ ಬಗ್ಗೆ ಭಕ್ತ ಸಿಂಗ್ ಎಂಬಂಥ ದೇವರ ಸೇವಕರು ಆಗಾಗ ಪ್ರಾರ್ಥನೆ ಮಾಡುವಾಗ ಇವರೇ ಕವನೆಂಟ್ ಕೀಪಿಂಗ್ ಗಾಡ್, ಒಡಂಬಡಿಕೆಯನ್ನು ಪಾಲಿಸುವ ದೇವರು ಎಂಬಂಥ ಒಂದು ಮಾತನ್ನು ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಅದು ನನಗಿಷ್ಟ. 9ನೇ ದೇವರ ಕೃತ್ಯ, ಅಪೊಸ್ತಲಕೃತ್ಯ 7ನೇ ಅಧ್ಯಾಯದಲ್ಲಿ ದೇವರ 9ನೇ ಕೃತ್ಯವನ್ನು ನಾವು ನೋಡುವಾಗ 20ನೇ ವಚನದಲ್ಲಿ ಮೋಶೆ ಬಗ್ಗೆ, ಈಗ ಆದಿಕಾಂಡದಿಂದ ಪ್ರಾರಂಭವಾಗಿ ಸ್ಟೆಫನನು ಈಗ ವಿಮೋಚನ ಕಾಂಡಕ್ಕೆ ಬಂದಿದ್ದಾನೆ, ಮೋಶೆಗೆ ವಿಷಯದಲ್ಲಿ ಮಾತನಾಡ್ತಿದ್ದಾನೆ. ಆ ಸಮಯದಲ್ಲಿ ಮೋಶೆ ಜನಿಸಿದನು, ಅವನು ದೇವರ ದೃಷ್ಟಿಯಲ್ಲಿ ಸುಂದರನಾಗಿದ್ದನು ಅಥವಾ ದೇವರ ಮೆಚ್ಚುಗೆಗೆ ಪಾತ್ರನಾಗಿದ್ದನು ಅಂತ ಹೇಳ್ಬೋದು. ದೇವರ ಮೆಚ್ಚುಗೆ ಪಡೆದವನಾಗಿದ್ದನು ಅಂತ ಕೂಡ ಹೇಳ್ಬೋದು. ಆ ಸುಂದರ ಅನ್ನುವಂಥ ಪದಕ್ಕೆ ಮೆಚ್ಚುಗೆ, ಕೃಪೆ ಅನ್ನುವಂಥ ಪದಗಳು ಕೂಡ ಬಳಸ್ಬೋದು. ಮತ್ತು ದೇವರ ಮೆಚ್ಚುಗೆ ಅವನಿಗಿದ್ದರಿಂದ 3 ತಿಂಗಳುಗಳ ಕಾಲ ಅವನು ತಂದೆ ತಾಯಿಯ ಮನೆಯಲ್ಲೇ ಇದ್ದನು. ಆಶ್ಚರ್ಯ, ದೇವರು ಕಾಪಾಡಿದರು. ಆನಂತರ 10ನೇದಾಗಿ ದೇವರ ಬಿಡುಗಡೆ. 25ನೇ ವಚನದಲ್ಲಿ ತಾನು ಸ್ವಜನರನ್ನು ದೇವರು ಮೋಶೆ ಮುಖಾಂತರ ಬಿಡಿಸ್ತಾನೆ ಅಂತ ಮೋಶೆಯ ಒಂದು ಯೋಚನೆ ಇತ್ತು. ಆದರೆ ದೇವರ ಯೋಚನೆ ಬೇರೆಯಾಗಿ ಅದೇ ಮೋಶೆಯನ್ನು ಉಪಯೋಗ ಮಾಡಿಕೊಂಡು ದೇವರು ಬಿಡುಗಡೆಯನ್ನು ತಂದದ್ರ ಕುರಿತಾಗಿ ಮಾತಾಡ್ತಾನೆ ಸ್ಟೆಫನನು. ಅಪೊಸ್ತಲಕೃತ್ಯ 7ನೇ ಅಧ್ಯಾಯ 1ರಿಂದ 29 ವಚನಗಳನ್ನು ಅಧ್ಯಯನ ಮಾಡಿಕೊಂಡು ಅದರಿಂದ ನಾವು ದೇವರ 10 ಕೃತ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.